ಪಾಕಿಸ್ತಾನದ ಮೇಲೆ ಭಾರತ ಅಂತೂ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಖಡಕ್ ಆದಂತ ತಿರುಗೇಟನ್ನ ಕೊಡ್ತಾ ಇರುವಂಥದ್ದು. ಬಿಕಾಸ್ ಪಾಕಿಸ್ತಾನ ನಿರೀಕ್ಷೆನೆ ಮಾಡಲಿಲ್ಲ ಭಾರತ ಈ ಲೆವೆಲ್ಗೆಲ್ಲ ಅಟ್ಯಾಕ್ ಮಾಡುತ್ತೆ, ಈ ಲೆವೆಲ್ಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಂದಿದೆ, ನಮ್ಮ ಒಂದೇ ಒಂದು ಕ್ಷಿಪಣಿಯಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ ಆಗಲಿಲ್ಲ, ನಮ್ಮ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ರ ಬಗ್ಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಭಾರತ ಕೊಟ್ಟಂತ ಉತ್ತರ ಇದೆಯಲ್ಲ, ನೋಡ್ಕೊಳ್ಬೇಕಾಗಿದೆ ಪಾಕಿಸ್ತಾನ. ಇನ್ನು ಇವತ್ತು ಬೆಳಿಗ್ಗೆ 10ಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂಥದ್ದು ರಕ್ಷಣಾ ಇಲಾಖೆ. ಈ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಪ್ರಮುಖರು ಭಾಗಿಯಾಗ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾರೆ. ಮೊನ್ನೆ ರಕ್ಷಣಾ ಇಲಾಖೆಯವರು ಮಾತ್ರ ಇದ್ರು. ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಆಗಿರುವಂಥ ಮಿಸ್ತ್ರಿ ಅವರಿದ್ರು, ಅದಾದ್ಮೇಲೆ ಕರ್ನಲ್ ಆಗಿರುವಂಥ ಕುರೇಶಿ ಅವರಿದ್ರು, ವಿಂಗ್ ಕಮಾಂಡರ್ ಕೂಡ ಇದ್ರು, ವ್ಯೋಮಿಕಾ ಸಿಂಗ್. ಈ 3 ಜನ ಮಾತನಾಡಿದ್ರು. ನಿನ್ನೆನೂ ಕೂಡ ಅಷ್ಟೇ 3 ಜನ ಮಾತನಾಡ್ತಾ ನಮ್ಮ ಟಾರ್ಗೆಟ್ ಯಾವ ರೀತಿಯಾಗಿ ಇತ್ತು, ಹೇಗೆ ಯಶಸ್ವಿ ಆಯಿತು ಟಾರ್ಗೆಟ್, ಯಾವೆಲ್ಲ ಪ್ಲೇಸ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು, ಅದನ್ನು ರೀಚ್ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಹೇಳಿದರು. ಆಪರೇಷನ್ ಬಗ್ಗೆ ಹೇಳಿರಲಿಲ್ಲ, ಆದರೆ ಟಾರ್ಗೆಟ್ ಯಾವ್ದ್ಯಾವ್ದಿತ್ತು, ನಾವು ರೀಚ್ ಮಾಡಿದ್ದಲ್ಲಿ ಆ ಶಿಬಿರಗಳು ಯಾರ್ಯಾರಿದ್ರು, ಯಾವ ಸಂಘಟನೆಯ ಶಿಬಿರಗಳು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಇನ್ನು ಇವತ್ತು ವಿದೇಶಾಂಗ ಇಲಾಖೆಯೂ ಕೂಡ ಭಾಗಿಯಾಗ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ. ವೆರಿ ಇಂಟ್ರೆಸ್ಟಿಂಗ್ ಇದು. ವಿದೇಶಾಂಗ ಇಲಾಖೆಯವರು ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಸಿಕ್ಕಿರುವಂಥ ಬೆಂಬಲ, ಹಾಗೆ ಈಗ ಯಾವ್ಯಾವ ದೇಶದವರು ಏನೇನು ಸಜೆಷನ್ ಕೊಡ್ತಾ ಇದ್ದಾರೆ, ನಾವು ಏನು ಉತ್ತರ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಏನಾದರೂ ಹೇಳಲಾಗುತ್ತಾ? ವಿದೇಶಾಂಗ ಇಲಾಖೆಯವರು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಟ್ಟಿನಲ್ಲಿ ಏನೇನಾಯಿತು ಅದನ್ನಂತೂ ಹೇಳ್ತಾರೆ ರಕ್ಷಣಾ ಇಲಾಖೆಯವರು. ಆದರೆ ವಿದೇಶಾಂಗ ಇಲಾಖೆಯ ಭಾಗಿ ಇದೆಯಲ್ಲ, ಅದು ಸಹಜ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಅಥವಾ ಜಗತ್ತಿನ ದೇಶಗಳಿಗೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥವರಾಗಿರ್ಬೋದು, ಅಥವಾ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥವರಾಗಿರ್ಬೋದು, ಅವರಿಗೆ ಏನಾದರೂ ಇಲ್ಲಿಂದ ಸಂದೇಶವನ್ನು ಕೊಡಲಾಗುತ್ತಾ ಸುದ್ದಿಗೋಷ್ಠಿಯ ಮುಖಾಂತರ? ಈ ಒಂದು ಪ್ರಶ್ನೆ ಕೂಡ ಇದೆ. ಕಾದು ನೋಡೋಣ ಏನೇನಾಗುತ್ತೆ ಅಂತ. 10 ಗಂಟೆಗೆ ಸುದ್ದಿಗೋಷ್ಠಿ ಇರೋದು. ಇನ್ನು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ತೀವ್ರಗೊಂಡಿರುವಂಥದ್ದು ಸಂಘರ್ಷ. ರಾತ್ರಿ ಜಮ್ಮುವಿನ ಹಲವೆಡೆ ದಾಳಿಗೆ ಪಾಕ್ ಯತ್ನ ಮಾಡಿತ್ತು. ಜಮ್ಮುವಿನ ಹಲವೆಡೆ ದಾಳಿಗೆ ಯತ್ನವನ್ನ ಮಾಡಿತ್ತು ಪಾಕಿಸ್ತಾನ. ಟೋಟಲಿ ಭಾರತದ 15 ಕಡೆಗಳಲ್ಲಿ ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಒಂದು ತನ್ನ ಟಾರ್ಗೆಟ್ ರೀಚ್ ಮಾಡಿಲ್ಲ ಪಾಕಿಸ್ತಾನ. ಜಮ್ಮುವಿನಲ್ಲೂ ಕೂಡ ಪ್ರಯತ್ನ ಪಟ್ಟಿತ್ತು, ಪಾಕ್ ದಾಳಿಗೆ ಯತ್ನಿಸಿತ್ತು. ಜಮ್ಮುವಿನ ಮೇಲೆ ದಾಳಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪಾಕ್ ಸಿಎಂ ಒಮರ್ ಅಬ್ದುಲ್ಲಾ ಸ್ಥಳ ಪರಿಶೀಲನೆಗೆ ಹೋಗಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಲಿಕ್ಕೆ ತೆರಳಿರುವಂಥದ್ದು ಸಿಎಂ ಒಮರ್ ಅಬ್ದುಲ್ಲಾ. ಸಾಮಾಜಿಕ ಜಾಲತಾಣದಲ್ಲಿ ಅವರೇ ಪೋಸ್ಟ್ ಹಾಕೊಂಡಿದ್ದಾರೆ, ಡ್ರೈವಿಂಗ್ ಟು ಜಮ್ಮು ಅಂತ. ಅಲ್ಲಿ ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ, ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಇವರೆಲ್ಲ ಸ್ವತಃ ಅಂತ ಪ್ಲೇಸ್ಗಳಲ್ಲಿ ಅಟ್ಯಾಕ್ ಆಗ್ತಾ ಇರುವಂಥ ಪ್ಲೇಸ್ಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಒಂದು ನೈತಿಕ ಸ್ಥೈರ್ಯ, ಅದು ಒಂದು ಆತ್ಮಸ್ಥೈರ್ಯ ಅಲ್ಲಿರುವಂಥ ನಾಗರಿಕರಿಗೂ ಕೂಡ. ಓಕೆ ಬಂದ್ರಲ್ಲ ಬಿಡಿ, ಅವ್ರು ಯಾರೇ ಆಗಿರಲಿ ಬಂದ್ರಲ್ಲ, ಇವರೇ ಬಂದಿದ್ದಾರೆ ಅಂದರೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ ನಾಗರಿಕರು. ಯಾಕೆ ಮೊನ್ನೆ ಅಲ್ಲಿ ನರ್ಮೇದ ಆಗ್ತಿದ್ದ ಹಾಗೆ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ಆ ಸಂಜೆನೆ ಆ ನೈಟ್ ಯಾಕೆ ಗೃಹ ಸಚಿವ ಅಮಿತ್ ಶಾ ಅವರು ಹೋಗಿದ್ದು? ಸಂದೇಶವನ್ನು ಪಾಸ್ ಮಾಡಬೇಕಾಗಿತ್ತು. ಅಲ್ಲಿನ ಜನಕ್ಕೂ ಕೂಡ ಅಷ್ಟೇ, ಬರುವಂಥ ಪ್ರವಾಸಿಗರಿಗೂ ಕೂಡ ಅಷ್ಟೇ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು. ಎದುರುಬೇಡಿ, ನಾವಿದ್ದೀವಿ, ನಮ್ಮ ಸರ್ಕಾರ ಇದೆ, ನಮ್ಮ ಸೇನೆ ಇದೆ ಅನ್ನುವಂಥ ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರನೇ ಈ ಘಟನೆ ಆಗ್ತಿದ್ದ ಹಾಗೆ ಅಮಿತ್ ಶಾ ಅವರು ಸ್ಥಳಕ್ಕೆ ಹೋಗಿದ್ದು, ಆ ಸ್ಥಳ ಪರಿಶೀಲನೆ ಮಾಡಿದ್ದು. ಇನ್ನು ಜಮ್ಮು ಕಾಶ್ಮೀರದಲ್ಲಿ ರಾತ್ರಿ ಆತಂಕದಲ್ಲಿದ್ದಂಥ ಜನರು ಇಡೀ ರಾತ್ರಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಾಳಿ ಮತ್ತು ಪ್ರತಿದಾಳಿ ನಡೀತಾ ಇತ್ತು. ಲಾಕ್ಔಟ್ ಬೇರೆ ಘೋಷಣೆ ಮಾಡಲಾಯಿತು, ಅನೌನ್ಸ್ ಮಾಡಲಾಗ್ತಾ ಇತ್ತು ಬೀದಿ ಬೀದಿಯಲ್ಲೂ ಕೂಡ. ಎಚ್ಚರಿಕೆಯಿಂದ ಇರಿ, ಬಂಕರ್ಗಳಿದ್ರೆ ಬಂಕರ್ಗಳಲ್ಲಿರಿ. ಬಟ್ ಅಲ್ಲಿ ಒಂದೇ ಒಂದು ಕ್ಷಿಪಣಿ ಕೂಡ ಬೀಳಲಿಕ್ಕೆ ಬಿಟ್ಟಿಲ್ಲ ಭಾರತೀಯ ಸೇನೆ. ಇಡೀ ರಾತ್ರಿ ಜಮ್ಮು ಕಾಶ್ಮೀರದಲ್ಲಿ ದಾಳಿ ಪ್ರತಿದಾಳಿ. ಯಾಕೆಂದ್ರೆ ನಾವು ಇಲ್ಲಿಂದ ದೂರದಿಂದ ನೋಡ್ಲಿಕ್ಕೆ ಚೆನ್ನಾಗಿದೆ. ಯುದ್ಧ ಆಗ್ತಾ ಇದೆ, ನಮ್ಮ ಭಾರತ ಸರಿಯಾಗಿ ಅಟ್ಯಾಕ್ ಮಾಡ್ತಾ ಇದೆ, ತಿರುಗೇಟನ್ನು ಕೊಡ್ತಾ ಇದೆ, ಹುಟ್ಟಡಗಿಸ್ತಾ ಇದ್ದಾರೆ, ಅದೆಲ್ಲ ಓಕೆ, ಯಾಕೆಂದ್ರೆ ನಮ್ಮ ಮೇಲೆ ಏನೂ ಆಗ್ತಾ ಇಲ್ವ. ಆದರೆ ಅಲ್ಲಿರುವಂಥವ್ರು, ಆ ಪಕ್ಕದ ರಾಜ್ಯಗಳು, ಅದಕ್ಕೆ ಹೊಂದ್ಕೊಂಡಿರುವಂಥ ರಾಜ್ಯಗಳು ಪಾಕಿಸ್ತಾನ, ಪಾಪ ಯಾವ ರೀತಿಯಾದಂಥ ಭಯ. ಯಾಕೆಂದರೆ ಬೆಳಗ್ಗೆ ಎದ್ದ ಮೇಲೆ ನಾವು ಇರ್ತೀವ ಇಲ್ವಾ ಅನ್ನುವಂಥ ಭಯ ಕಾಡ್ತಾ ಇರುತ್ತೆ ಸಹಜವಾಗಿ. ಆದರೆ ಸೇನೆ ಆ ಭಯವನ್ನು ದೂರ ಮಾಡಿ ಎಲ್ಲದಕ್ಕೂ ಕೂಡ ಪ್ರತಿ ದಾಳಿಯನ್ನು ಮಾಡಿ ಪ್ರತ್ಯುತ್ತರವನ್ನು ಕೊಡುವ ಮುಖಾಂತರ ಡ್ರೋನ್ಗಳು ಹಾರ್ತಿದ್ದನ್ನು ಕಂಡು ಸ್ಥಳೀಯರು ಆತಂಕಗೊಂಡಿದ್ದರು.
ನಮ್ಮ ಸೇನೆ ಸೂಕ್ತ ಉತ್ತರ ನೀಡಿದೆ ಅಂತ ಸ್ಥಳೀಯರು ಅಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ದಾರೆ. ನಂತರ ಭಾರತ ಸರ್ಕಾರ ಪ್ರಧಾನಿ ಮೇಲೆ ನಂಬಿಕೆ ಇದೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ನಮಗೆ ಭಯ ಇಲ್ಲ ಅಂತಲೂ ಕೂಡ ಸಾಕಷ್ಟು ಜನ ಮಾಧ್ಯಮದ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ನಾವು ಯಾಕ್ರಿ ಭಯ ಪಡಬೇಕು? ನಮ್ಮ ಸೇನೆ ಹೋರಾಟ ಮಾಡ್ತಾ ಇದೆ, ನಮ್ಮ ಸರ್ಕಾರ ಇದೆ, ಗಟ್ಮುಟ್ಟಾಗಿದೆ, ಪೊಲಿಟಿಕಲ್ ವಿಲ್ ಪವರ್ ಇದೆ. ಈ ಬಾರಿ ಯಾವುದಕ್ಕೂ ಭಯ ಪಡುವಂತಿಲ್ಲ. ನಾವು ಅಷ್ಟು ನೀಟಾಗಿ ಸೇನೆ ಆಪರೇಟ್ ಮಾಡ್ತಾ ಇದೆ ಎನ್ನುವಂಥ ವಿಶ್ವಾಸ, ಭರವಸೆ, ನಂಬಿಕೆ ಇದೆ. ಇಂದು ಜಮ್ಮು ಕಾಶ್ಮೀರದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಬಂದಾಗಿದ್ದಾವೆ. ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಲಿಕ್ಕೂ ಕೂಡ ಸೂಚನೆ ಕೊಡಲಾಗಿದೆ. ಹೈ ಅಲರ್ಟ್, ಸಾಧ್ಯವಾದಷ್ಟು ಮನೆಗಳಲ್ಲೇ ಉಳಿಯುವಂತೆ ಸೂಚನೆ ಕೊಡಲಾಗಿದೆ. ಜಮ್ಮು ಕಾಶ್ಮೀರ ಸೇರಿದಂತೆ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ನಲ್ಲಿರುವಂತೆ ಸೂಚನೆ ಕೊಡಲಾಗಿದೆ. रात को शिलिंग हुई है बहुत ज्यादा। देखें यहाँ पे गाड़ियों का नुकसान हुआ है, लोगों के मकान जल गए हैं, दुकानें जल गई हैं, कुछ आदमी मर भी गए हैं। अभी ये तो अभी सवेरे सवेरे पूरा डिक्लेयर नहीं है कितने 10 मरे हैं, 15 मरे हैं, 20 मरे हैं, लेकिन काफी नुकसान हुआ है। प्रॉब्लम की तो बात ही नहीं है, कितनी प्रॉब्लम हो रही है वो तो उनको पता है जो कि घरों से बाहर है या कि जिनके घर ही नहीं रहे वो उनसे जाकर पूछे दर्द क्या है। हम तो पहले ही से कह रहे थे कि नहीं होना चाहिए, जंग नहीं होना चाहिए। रात को सर मैं तो इधर बाडू में गांव में रहता हूँ, बलौरी में गाँव का। अभी तो मैं फ्रूट का काम करता हूँ। रात को जब 8 बजे तो ऊपर से हमने देखे ड्रोन 3-4 आ गए। उसके बाद जब फायरिंग हो गई तो हमने देखा तो कई बच्चे हमने आगे पीछे किए तो इधर तो बहुत फायरिंग चली रात को। ऑफिस गए हुए थे, हमारा ऑफिस बड़ी प्रॉब्लम है, तो जब वहाँ से निकले तो एकदम से लाइट बंद हो गई, ब्लैकआउट हो गया सारा। तो उसके बाद ड्रोन वगैरह चढ़ना स्टार्ट हो गए, हमला वगैरह स्टार्ट हो गया। जैसे रास्ते में आए तो घर पे यहाँ भी सुना कि यहाँ भी हमले स्टार्ट हो गए और पूरी रात फायरिंग वगैरह चलती रही। सुबह तक यहाँ से जोर से गोलाबारी चलती रही। सर कल हम रात जैसे घर ही थे, अभी खाना ही स्टार्ट किया था, तभी एक सायरन की आवाज़ आती है और कुछ धमाकों की आवाज़ आती है। इतना अच्छा है कि जब तक थोड़ा जो हमारा डिफेंस सिस्टम है S-400 उन्होंने पहले उनको न्यूट्रलाइज कर दिया था। उसके बाद सुबह 4:30 बजे के करीब भी एक आवाज़ आई है, उसको भी शायद न्यूट्रलाइज कर लिया गया है। तो ऐसा नहीं है, डर का माहौल नहीं है, पैनिक क्रिएट नहीं करना है बस। बाकी हमारा डिफेंस सिस्टम अलर्ट पे है, फौजियाँ अलर्ट पे हैं। बाकी जब तक जम्मू में भगवती वैष्णो देवी बैठी हुई है, किसी को घबराने की कोई जरूरत नहीं। लोग को मैसेज यही है कि देखो ना, कल क्या कि मैंने काफ़ी देखा कि हमारे लोग भी पैनिक हो गए थे। तो हम अपने लोगों को यही मैसेज देना चाहते हैं कि आप पैनिक मत हो, घर पे रहो, कोई बात नहीं है। अगर हमारी हिंदुस्तान की फोर्स बैठी हुई है तो वो हमारे लिए है, हमारी सेफ्टी के लिए है, तो घबराने की बात नहीं है। कुछ लोग देखें कि वो जो भाग रहे हैं, जो ऐसा कुछ मत करो, घर पे रहो और सेफ रहो। बाकी जो कल जवाब दिया बड़ा अच्छा दिया, देना भी चाहिए। और ये माहौल तो अभी मेरे को नहीं लगता ये सुधरेगा, बिगड़ेगा ही। अब तो सिर्फ ट्रायल था, पर जो भी था बड़ा अच्छा था। वो 71 वो उस टाइम तो हम बॉर्न नहीं थे, 80। तो जो आज वो मंजर है, हमारे जो यूथ हैं, जो भी देख रहा है वो मंजर मतलब कि मैं बयान नहीं कर सकता। और पूरी रात जो एक डर के माहौल से पूरी रात बिताई हुई है। और बॉर्डर से जो शेलिंग वगैरह, जब वो मिसाइल्स वगैरह चल रही हैं, तो S-400 जो हमारा वो इतना सक्षम था कि जो भी उनकी अपना वहाँ से जो उन्होंने शेलिंग वगैरह मिसाइल्स वगैरह चलाई है, हमारा S-400 जो है उसने पूरा भरपूर उसका जवाब दिया। और बाकी हम भगवान से यही प्रेयर करेंगे कि चलो सब शांत हो। बाकी हमें अपनी इंडियन आर्मी पे पूरा प्राउड है। तो मैं एक बार जरूर कहूँगा कि सबको भी एक यकीन बनाए रखें अपनी इंडियन आर्मी पे। वो जब तक वो भी किसी माँ के लाल हैं, जैसे हम अपने बच्चों के लिए अपना सोच रहे हैं, फैमिली के लिए सोच रहे हैं। तो मेरा कहना ये है कि पैनिक ना बनाते हुए थोड़ा अपने आप को सक्षम बनाए रखें, ताकत इस जो लड़ाई के माहौल से जो भी है, तो भगवान जल्दी अपना माहौल जो सारा